ಭಾರತ ಗೆದ್ರೂ ಆ ಖುಷಿಯನ್ನ ಸಂಭ್ರಮಿಸೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದು ಸೂಕ್ಷ್ಮ ಪ್ರದೇಶ ಅಂತೆ. ಭಾರತ ಗೆದ್ದಿರುವ ಖುಷಿಯಲ್ಲಿ ಮಸೀದಿಯ ಮುಂದೆ ಮೆರವಣಿಗೆ ಮಾಡಿದ್ರೆ ಕಲ್ಲು ತೂರಾಟ ಮಾಡ್ತಾರೆ. ಅವತ್ತು ಪಾಕಿಸ್ತಾನ ಗೆದ್ದಾಗ ಆ ಖುಷಿಯನ್ನ ಪಟಾಕಿ ಹಚ್ಚಿ ಸಂಭ್ರಮಿಸಿದ್ರು. ಭಾರತದ ಗೆಲುವನ್ನ ಇವರು ಸಂಭ್ರಮಿಸ್ತಿಲ್ಲ, ಸಂಭ್ರಮಿಸುವವರಿಗೂ ಅವಕಾಶ ಕೊಡ್ತಿಲ್ಲ. ವಿರಾಟ್ ಕೊಹ್ಲಿ ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲಿಗೆ ಬಿದ್ದದ್ದಕ್ಕೆ ಕೆಲವರು ವಿಲವಿಲ ಅಂತ ಒದ್ದಾಡಿ ಬಿಟ್ರು. ನಮಸ್ಕಾರ. ಡಾಕ್ಟರ್ ಶಮಾ ಮೊಹಮ್ಮದ್ ಅನ್ನುವಂತಹ ಕಾಂಗ್ರೆಸ್ಸಿನ ಹೊಸ ಜೋಕರ್ ಈಗ ವಿಲವಿಲ ಒದ್ದಾಡುವ ಹಾಗಾಗಿದೆ. ಯಾಕಂದ್ರೆ ರೋಹಿತ್ ಶರ್ಮಾ ಅವರು ಡಾಕ್ಟರ್ ಶಮಾ ಮೊಹಮ್ಮದ್ ಅವರ ಕಪಾಳಕ್ಕೆ ಬಾರಿಸುವ ರೀತಿಯಲ್ಲಿ ತಮ್ಮ ತಂಡವನ್ನ ನಿನ್ನೆ ಗೆಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಇಂಡಿಯಾದಲ್ಲಿ ಈಗಲೂ ಪಾಕಿಸ್ತಾನಿ ಮನಸ್ಥಿತಿಯನ್ನ ಹೊಂದಿರುವಂಥವರು, ಪಾಕಿಸ್ತಾನದ ಮೇಲೆ ಪ್ರೀತಿಯನ್ನ ಹೊಂದಿರುವಂತಹ ಕೆಲ ಮುಸ್ಲಿಮರು ತಮ್ಮ ತಮ್ಮ ಏರಿಯಾಗಳಲ್ಲಿ ತಾವೇ ಸೃಷ್ಟಿಸಿಕೊಂಡಿರುವಂತಹ ಮಿನಿ ಪಾಕಿಸ್ತಾನದಲ್ಲಿ ಆಕ್ರೋಶದಿಂದ ಕೂಗಾಡುವ ರೀತಿ ಆಗಿದೆ. ಯಾಕಂದ್ರೆ ಮೊಹಮ್ಮದ್ ಶಮಿ ಅವರು ತನ್ನ ತಾಯಿಯನ್ನ ಸ್ಟೇಡಿಯಂಗೆ ಕರ್ಕೊಂಡು ಬಂದಾಗ ವಿರಾಟ್ ಕೊಹ್ಲಿ ಅವರು ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡ್ಕೊಳ್ತಾರೆ. ವಿರಾಟ್ ಕೊಹ್ಲಿ ಅವರು ಆಡಿ ಭಾರತದ ತಂಡವನ್ನ ಗೆಲ್ಲಿಸೋದನ್ನ ನೋಡೋದಕ್ಕೆ ಆಗದೇ ಇರುವಂತಹ ಒಂದು ವರ್ಗ, ಜೊತೆಗೆ ಇವರು ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡದ್ದನ್ನ ನೋಡೋದಕ್ಕೆ ಆಗದೇ ಇರುವಂತಹ ಇನ್ನೊಂದು ವರ್ಗ, ಇದರ ಜೊತೆಗೆ ತಮ್ಮನ್ನ ತಾವು ಇಂಟೆಲೆಕ್ಚುಯಲ್ಸ್ ಅಂತ ಕರೆದುಕೊಂಡು ಭಾರತದ ತಂಡದಲ್ಲಿರುವಂತಹ ಆಟಗಾರರಿಗೆ ಸದಾ ತಮಾಷೆಯನ್ನ ಮಾಡುವಂತಹ ಇನ್ನೊಂದು ವರ್ಗ ಇದೆ. ಈ ಎಲ್ಲಾ ವರ್ಗದವರು ಕೂಡ ಈಗ ಬಾಯ್ ಬಡಿದುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದ್ರೆ ಭಾರತ ಈಗ ಗೆದ್ದಿದೆ. ನಾನಿವತ್ತು ಈ ವಿಚಾರಗಳನ್ನ ಯಾಕಾಗಿ ತೆಗೆದುಕೊಂಡಿದ್ದೇನೆ ಅಂತ ಹೇಳಿದ್ರೆ, ನಿನ್ನೆ 2 ಘಟನೆ ನಡೆದಿದೆ. ಒಂದು ತೆಲಂಗಾಣದಲ್ಲಿ, ಇನ್ನೊಂದು ಮಧ್ಯಪ್ರದೇಶದಲ್ಲಿ. ತೆಲಂಗಾಣದ ಕರೀಂ ನಗರದಲ್ಲಿ ಏನ್ ನಡೀತು ಅಂತ ಹೇಳಿದ್ರೆ, ಭಾರತ ಗೆದ್ದ ಖುಷಿಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳನ್ನ ಕೂಗಿಕೊಂಡು ಕೆಲವರು ಮೆರವಣಿಗೆ ಹೋಗ್ತಾ ಇದ್ರು, ವಿಜಯೋತ್ಸವವನ್ನ ಆಚರಿಸ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಎಲ್ಲಿದ್ರೋ ಏನೋ ಅಲ್ಲಿಗೆ ಓಡೋಡಿ ಬಂದಂತಹ ಕೆಲ ಪೊಲೀಸರು ಆ ಮೆರವಣಿಗೆಯನ್ನ ನಿಲ್ಲಿಸ್ತಾರೆ. ಯಾಕ್ರಿ ನಮ್ಮ ಮೆರವಣಿಗೆಯನ್ನ ನಿಲ್ಲಿಸ್ತಾ ಇದ್ದೀರಾ? ಭಾರತ ಗೆದ್ದ ಖುಷಿಯಲ್ಲಿ ನಾವು ವಿಜಯೋತ್ಸವವನ್ನು ಆಚರಣೆ ಮಾಡೋ ಹಾಗಿಲ್ವಾ ಅಂತ ಈ ಮೆರವಣಿಗೆಯಲ್ಲಿದ್ದಂಥ ಕೆಲವರು ಕೇಳ್ತಾರೆ. ಆಗ ಆ ಪೊಲೀಸರು, ಇದು ಸೂಕ್ಷ್ಮ ಪ್ರದೇಶ, ಇಲ್ಲಿ ನೀವು ಯಾವುದೇ ರೀತಿಯ ಸೆಲೆಬ್ರೇಷನ್ ಅನ್ನ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಒಂದು ಪ್ರದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಿದ್ರೆ ಆ ಪ್ರದೇಶ ಸೂಕ್ಷ್ಮ ಪ್ರದೇಶ ಆಗ್ಬಿಡುತ್ತಾ? ಒಂದು ಪ್ರದೇಶದಲ್ಲಿ ಮುಸಲ್ಮಾನರ ಸಂಖ್ಯೆ ಹೆಚ್ಚಿದ್ರೆ ಅಲ್ಲಿ ಯಾವುದೇ ರೀತಿ ಹಬ್ಬವನ್ನ ಆಚರಣೆ ಮಾಡೋ ಹಾಗಿಲ್ವಾ? ಮೆರವಣಿಗೆ ಹೋಗೋ ಹಾಗಿಲ್ವಾ? ಹಿಂದೂಗಳು ಮನೆಯ ಒಳಗೆ ಬಾಗಿಲು ಹಾಕಿ ಕೂತ್ಕೊಂಡಿರ್ಬೇಕಾ? ಅಷ್ಟಕ್ಕೂ ತೆಲಂಗಾಣದಲ್ಲಿ ನಿನ್ನೆ ನಡೆದಂತಹ ಈ ಘಟನೆಯಲ್ಲಿ ಹಿಂದೂ ಮುಸ್ಲಿಂ ವಿಚಾರ ಬರೋದೇ ಇಲ್ಲ. ಯಾಕಂತ ಹೇಳಿದ್ರೆ ತೆಲಂಗಾಣ ಇರೋದು ಭಾರತದಲ್ಲಿ, ನಿನ್ನೆ ಗೆದ್ದಿದ್ದು ಭಾರತದ ಗೆಲುವನ್ನ ಸಂಭ್ರಮಿಸೋದಕ್ಕೂ ಅವಕಾಶ ಇಲ್ವಾ? ತೆಲಂಗಾಣದ ಕರೀಂ ನಗರ ಇರುವಂತದ್ದು ಭಾರತದಲ್ಲಿ, ಹೊರತಾಗಿ ಪಾಕಿಸ್ತಾನದಲ್ಲಿ ಅಲ್ಲ. ಇವರು ಭಾರತ ಗೆದ್ದ ಖುಷಿಯನ್ನ ಸಂಭ್ರಮಿಸೋದಿಲ್ಲ. ಬಿಡಿ, ಸಂಭ್ರಮಿಸೋದು ಬೇಕಾಗಿಲ್ಲ. ಆದ್ರೆ ಸಂಭ್ರಮಿಸ್ತಾ ಇರುವವರಿಗೂ ಕೂಡ ಯಾಕೆ ಅಡ್ಡಿಪಡಿಸ್ತಾ ಇದ್ದಾರೆ? ಈ ರೀತಿ ಅಡ್ಡಿಪಡಿಸ್ತಾ ಇರುವವರ ಮನಸ್ಥಿತಿ ಎಂತದ್ದು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇದು ನಿನ್ನೆ ತೆಲಂಗಾಣದಲ್ಲಿ ನಡೆದ ಘಟನೆಯಾದ್ರೆ ಮಧ್ಯಪ್ರದೇಶದ ಮೂವ್ನಲ್ಲಿ ಕೂಡ ಇದೇ ರೀತಿಯ ಘಟನೆ ನಡೆದಿದೆ. ಭಾರತ ಗೆದ್ದ ಖುಷಿಯಲ್ಲಿ ತ್ರಿವರ್ಣ ಧ್ವಜವನ್ನ ಹಿಡ್ಕೊಂಡು ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳನ್ನ ಕೂಗಿಕೊಂಡು ಮೆರವಣಿಗೆ ಹೋಗ್ತಾ ಇದ್ರು. ಮೆರವಣಿಗೆ ಮಸೀದಿಯ ಮುಂದೆ ಪಾಸ್ ಆಗುತ್ತೆ. ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟಿನಲ್ಲಿ ಕಲ್ಲು ತೂರಾಟ ನಡೆಸ್ತಾರೆ. ಈ ಕಲ್ಲು ತೂರಾಟ ನಡೆಸಿದವರು ಯಾರು ಅನ್ನುವಂಥದ್ದನ್ನ ನಾನು ಬಿಡಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅದು ನಿಮ್ಗೆ ಗೊತ್ತಿದೆ. ಇವರಿಗೆ ಭಾರತ ಗೆದ್ದಿರೋದನ್ನ ಅರಗಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಭಾರತ ಗೆದ್ದದ್ದಕ್ಕೆ ಭಾರತೀಯರೇ ಮೆರವಣಿಗೆಯನ್ನ ನಡೆಸಿದಾಗ ಅದಕ್ಕೆ ಭಾರತೀಯರಿಂದಲೇ ವಿರೋಧ ಯಾಕೆ? ಭಾರತ ಗೆದ್ದಿರೋದನ್ನ ಬರೀ ಹಿಂದೂಗಳು ಮಾತ್ರ ಸೆಲೆಬ್ರೇಟ್ ಮಾಡ್ಬೇಕಾ? ಬೇರೆ ಧರ್ಮದವರೇನು ಭಾರತದಲ್ಲಿ ಇಲ್ವಾ? ಇದು ನಿನ್ನೆ ನಡೆದ ಘಟನೆ ಆದ್ರೆ 2021ರಲ್ಲಿ ಇದೇ ಮಧ್ಯಪ್ರದೇಶದ ಮೋವ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸೋತಾಗ
ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಪಾಕಿಸ್ತಾನದ ವಿರುದ್ಧದ ಪಂದ್ಯದಲ್ಲಿ ಭಾರತ ಸೋತಾಗ ಮಧ್ಯಪ್ರದೇಶದ ಮೂವ್ನಲ್ಲಿ ಕೆಲವರು ಪಟಾಕಿಯನ್ನ ಸಿಡಿಸ್ತಾರೆ, ಸಂಭ್ರಮಿಸ್ತಾರೆ, ವಿಜಯೋತ್ಸವವನ್ನ ಆಚರಣೆ ಮಾಡ್ತಾರೆ. ಪಾಕಿಸ್ತಾನ ಗೆದ್ದಿದ್ದಕ್ಕೆ ನೀವ್ಯಾಕ್ರಿ ವಿಜಯೋತ್ಸವವನ್ನ ಆಚರಣೆ ಮಾಡ್ತೀರಿ, ಪಟಾಕಿಯನ್ನ ಸಿಡಿಸ್ತೀರಿ ಅಂತ ಪ್ರಶ್ನಿಸಿದ್ದಂತಹ ಹಿಂದೂಗಳ ಮೇಲೆ ಇವರು ದಾಳಿ ಮಾಡ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಅಟ್ಯಾಕ್ ಮಾಡ್ತಾರೆ. ಸದಾ ಭಾರತದ ಮೇಲೆ ಕತ್ತಿ ಮಸಿತಾ ಇರುವಂತಹ ಪಾಕಿಸ್ತಾನ, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಗೆದ್ದಿದ್ದಕ್ಕೆ ಇವರು ಸಂಭ್ರಮಿಸ್ತಾರೆ, ಪಟಾಕಿ ಸಿಡಿಸ್ತಾರಲ್ವಾ? ಹಾಗಾದ್ರೆ ಇಂಥ ಮನಸ್ಥಿತಿಯವರು, ಇಂಥ ಕೊಂಕು ಜೀವಿಗಳು, ಕೊಳಕು ಜೀವಿಗಳು ಭಾರತದಲ್ಲಿ ಇರೋದಕ್ಕೆ ಯೋಗ್ಯರಾ? ಈ ರೀತಿ ನಡವಳಿಕೆಗಳನ್ನ ತೋರಿಸ್ತಾ ಇರುವಂತಹ ಕೆಲ ಮುಸ್ಲಿಂ ಮತಾಂಧ ಶಕ್ತಿಗಳಿದೆಯಲ್ಲ, ಅವರದ್ದೂ ದೊಡ್ಡ ತಪ್ಪು. ಜೊತೆಗೆ ಇಂಥವರ ಮನಸ್ಸಿನಲ್ಲಿ ಕೋಮುವಾದದ ಬೀಜಗಳನ್ನ ಪರೋಕ್ಷವಾಗಿ ಬಿತ್ತುತ್ತಾ ಇದ್ದಾರಲ್ಲ ರಾಜಕಾರಣಿಗಳು, ಅವರದ್ದೂ ದೊಡ್ಡ ತಪ್ಪು. ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಅಂತಂದ್ರೆ, ಭಾರತದಲ್ಲೇ ಇರುವಂತಹ ಭಾರತ ವಿರೋಧಿ ಶಕ್ತಿಗಳನ್ನ ನಾವು ಪೋಷಿಸ್ತಾ ಇದ್ದೀವಿ ಅಂತ ಅನ್ಸುತ್ತೆ. ನಾನು ಅವಾಗ್ಲೇ ಹೇಳಿದ್ದೆ, ಮೊಹಮ್ಮದ್ ಶಮಿ ಅವರ ತಾಯಿಯ ಕಾಲಿಗೆ ವಿರಾಟ್ ಕೊಹ್ಲಿ ಅವರು ಬಿದ್ದು ಆಶೀರ್ವಾದವನ್ನ ಪಡ್ಕೊಂಡ್ರು ಅಂತ ಹೇಳಿ. ವಿರಾಟ್ ಕೊಹ್ಲಿ ಅವರಿಗೆ ಆಕೆ ಒಬ್ಬ ತಾಯಿಯಾಗಿ ಕಂಡಳೆ ಹೊರತು ಅಲ್ಲಿ ಬೇರೆ ಧರ್ಮ ಕಾಣಿಸ್ಲಿಲ್ಲ. ಕ್ರಿಕೆಟಿಗರು ತಮ್ಮ ದೇಶಕ್ಕಾಗಿ ಆಟ ಆಡ್ತಿದ್ದಾರೆಯೇ ವಿನಃ ಅಲ್ಲಿ ಯಾವುದೇ ರೀತಿಯ ಕೋಮು ಭಾವನೆ ಆಗಿರ್ಲಿ ಅಥವಾ ಯಾವುದೇ ರೀತಿಯ ಧರ್ಮ ಆಗ್ಲಿ ಅವರಿಗೆ ಕಾಣಿಸ್ತಾ ಇಲ್ಲ. ಅವರು ಆ ಥರ ಇರಬೇಕಾದ್ರೆ ಕೆಲ ಅಭಿಮಾನಿಗಳು, ಕೆಲ ಕೊಂಕು ಜೀವಿಗಳು ಕ್ರೀಡೆಯಲ್ಲೂ ಧರ್ಮವನ್ನ ಕಾಣುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಮುಸ್ಲಿಂ ತುಷ್ಟೀಕರಣ. ಜಾತ್ಯತೀತತೆಯ ಹೆಸರಿನಲ್ಲಿ ರಾಜಕಾರಣಿಗಳು ನಡೆದುಕೊಳ್ತಾ ಇರುವಂತಹ ರೀತಿ ಕೂಡ ಈ ಕೋಮು ದ್ವೇಷವನ್ನ ಹರಡೋದಕ್ಕೆ ಬಹಳ ದೊಡ್ಡ ಕಾರಣ. ಇದೆಲ್ಲ ನಿಲ್ಲಬೇಕು ಅಂತಾದ್ರೆ ಜನರು ಎಚ್ಚೆತ್ತುಕೊಳ್ಬೇಕು, ವಿಭಜಕ ಶಕ್ತಿಗಳನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಳ್ಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.